ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಘಟನೆಯಲ್ಲಿ 11 ಅಮಾಯಕ ಜೀವಗಳು ಬಲಿಯಾಗಿವೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ, ಕರುಳು ಹಿಂಡುತ್ತೆ ಕರುಣಾಜನಕ ಕಥೆಗಳು. ಪಾಪ ಪೋಷಕರು ತಮ್ಮ ಮಕ್ಕಳ ಮೇಲೆ 108 ಕನಸು ಕನವರಿಕೆಗಳನ್ನ ಇಟ್ಕೊಂಡು, ನನ್ನ ಮಗ ಇನ್ನೇನು ಓದಿದ್ದಾಯಿತು, ದುಡಿತಾ ಇದ್ದಾನೆ, ಮದುವೆ ಮಾಡಬೇಕು, ಈ ಥರದ್ದೆಲ್ಲ ಕನಸುಗಳು, ನಮ್ಮ ಜವಾಬ್ದಾರಿ ಮುಗೀತು ಅಂತೆಲ್ಲ ಅಂದುಕೊಂಡಿದ್ರು. ಆದರೆ ಒಂದು ವಿಷಗಳಿಗೆ ಅವರ ಪ್ರಾಣವನ್ನೇ ತೆಗೆದುಬಿಟ್ಟಿದೆ. ನಿನ್ನೆ RCBNsನ್ನು ನೋಡಬೇಕು, ಕ್ರಿಕೆಟ್ ಆಟಗಾರರನ್ನು ನೋಡಬೇಕು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಂಥವರು ಆ ಕಾಲ್ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 11 ಅಮಾಯಕ ಜೀವಗಳು. ಯಾರೋ ಕೊಯಮತ್ತೂರು, ಯಾರೋ ಕೋಲಾರದವರು, ಇನ್ನೆಲ್ಲೋ ಚಿಕ್ಕಬಳ್ಳಾಪುರದವರು, ಇನ್ನು ಬೆಂಗಳೂರಿನವರು, ಈ ಥರ ಬೇರೆ ಬೇರೆ ಕಡೆಗಳಿಂದ ಬಂದಂಥವರು ಮನೆಗೆ ಹೋಗಿದ್ದು ಮಾತ್ರ ಹೆಣವಾಗಿ. ಒಂದೊಂದೇ ಕೇಸ್ ಫೈಲನ್ನು ನೋಡ್ತಾ ಹೋಗೋಣ. ಹಾಗಾದರೆ ಭೀಕರ ಕಾಲ್ತುಳಿತಕ್ಕೆ ಬೆಂಗಳೂರಿನ 14 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. 9ನೇ ತರಗತಿನಲ್ಲಿ ಓದ್ತಾ ಇದ್ದ 14 ವರ್ಷದ ದಿವ್ಯಾಂಶಿ ಕೊನೆಯುಸಿರೆಳೆದಿದ್ದಾಳೆ. ಪಾಪ ತಾಯಿ ಮತ್ತು ಚಿಕ್ಕಮ್ಮನ ಜೊತೆ ವಿರಾಟ್ ಕೊಹ್ಲಿ ನೋಡೋದಕ್ಕೆ ಹೋಗಿದ್ದು. ಸ್ವಿಮ್ಮಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದು ದಿವ್ಯಾಂಶಿ. ಬೆಳಿಗ್ಗೆ ದಿವ್ಯಾಂಶಿ ಶಾಲೆಗೆ ಹೋಗೋದಕ್ಕೆ ರೆಡಿಯಾಗಿದ್ಲು ನಿನ್ನೆ. ಆದರೆ ಯಾವಾಗ ಈ ಥರ RCB ಟೀಮ್ ಬರ್ತಾ ಇದೆ ಅಂತ ಗೊತ್ತಾಯ್ತೋ ಹಠ ಹಿಡಿದಿದ್ದಾಳೆ. ಸ್ಟೇಡಿಯಂಗೆ ಕರ್ಕೊಂಡು ಹೋದೆ, ಆಕೆ ಹಠ ಹಿಡಿದಿದ್ದಕ್ಕೆ ಅಂತ ತಾಯಿ ಹೇಳಿದ್ದಾರೆ. ಗೋಲ್ಡನ್ ಮೆಮೊರಿಯನ್ನು ಕೊಡೋದಕ್ಕೆ ಆಕೆಯನ್ನು ಕರ್ಕೊಂಡು ಹೋದೆ, ಬಟ್ ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ನಂದೇ ತಪ್ಪು, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಇದೆಲ್ಲ ನಂದೇ ತಪ್ಪು ಅಂತ ಅವರ ತಾಯಿ ಪಾಪ ಮಾತಾಡಿದ್ದಾರೆ. ಆ ಕಾಲ್ತುಳಿತದ ಕರಾಳ ಕ್ಷಣವನ್ನು ದಿವ್ಯಾಂಶಿ ತಾಯಿ ಪಬ್ಲಿಕ್ TV ಜೊತೆ ಬಿಚ್ಚಿಟ್ಟಿದ್ದಾರೆ. ಅಶ್ವಿನಿ ಅವರೇ ನಮಸ್ಕಾರ. ಐ ಆಮ್ ವೆರಿ ಸಾರಿ, ಈ ಟೈಮಲ್ಲಿ ನಿಮಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ತೀನಿ. ಬಟ್ ಜನಕ್ಕೊಂದು ಎಚ್ಚರಿಕೆ ಆಗಲಿ, ಒಂದು ಜಾಗೃತಿ ಮೂಡಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ಆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಅಂತ ನಿರ್ಧಾರ ಯಾರದ್ದು ಅಂತ? ನಿರ್ಧಾರ ಇಟ್ ವಾಸ್ ಡಿಸ್ಕಸ್ಡ್ ವಿತ್ ಮೀ ಆ್ಯಂಡ್ ದೆನ್ ಆಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಬಿಕಾಸ್ ಅವಳು ಆಲ್ರೆಡಿ ಸ್ಕೂಲಿಗೆ ರೆಡಿ ಆಗಿದ್ಲು. ಒಂದು 8 o'clock ಟೈಮ್ ಆಗಿತ್ತು. ಲಾಸ್ಟ್ ನೈಟ್ ಮ್ಯಾಚ್ ನೋಡಿ ಅವಳು ತುಂಬ she was literally celebrating and ಯಾವಾಗ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವಳಿಗೆ 8 o'clock ಮಧ್ಯೆ ಸುಮಾರು ಆ ಟೈಮಲ್ಲಿ ಶಿ ವಾಂಟೆಡ್, ಮಮ್ಮ ನಾನು ಹೋಗ್ತೀನಿ, ವಿರಾಟ್ ಕೊಹ್ಲಿನ ನೋಡಬೇಕು, ಇದಕ್ಕೂ ಮುಂಚೆ ಅಪ್ಪುನ ನೋಡಬೇಕು ಅಂತ ಹೇಳ್ತಾ ಇದ್ಲು. ಬಟ್ ಅಪ್ಪು ತೀರ್ಕೊಂಡಾಗಲೂ ಸಹ ನಾನು ಕರ್ಕೊಂಡು ಹೋಗಿಲ್ಲ ಡ್ಯೂ ಟು ದ ಕ್ರೌಡ್. ಬಟ್ ದಿಸ್ ಟೈಮ್ ಐ ವಾಂಟೆಡ್ ಟು ಗಿವ್ ಹರ್ ಅ ಮೆಮರಿ. ಅಟ್ಲೀಸ್ಟ್ ದೂರದಿಂದ ನಿಂತ್ಕೊಂಡು ತೋರ್ಸೋಣ ಅವಳಿಗೆ. ವಿ ಹ್ಯಾಡ್ ನೋ ಪ್ಲಾನ್ಸ್ ಟು ಗೆಟ್ ಇನ್ ಟು ದ ಸ್ಟೇಡಿಯಂ, ಅಬ್ಸಲ್ಯೂಟ್ಲಿ ನೋ ಪ್ಲಾನ್ಸ್ ಟು ಗೆಟ್ ಇನ್ ಟು ದ ಸ್ಟೇಡಿಯಂ. ಬಟ್ ಅದು ಹೆಂಗಾಯಿತು ಏನಾಯಿತು ಅಂತ ಐ ಡೋಂಟ್ ನೋ. ಶಿ ಹ್ಯಾಡ್ ಡ್ರೀಮ್ಸ್ ಅಬೌಟ್ ಬಿಕಮಿಂಗ್ ವೆಟನರಿ ಡಾಕ್ಟರ್, ಶಿ ಹ್ಯಾಡ್ ಡ್ರೀಮ್ಸ್ ಅಬೌಟ್ ಬಿಕಮಿಂಗ್ ಪೈಲಟ್. ಅದೆರಡೇ ಆಪ್ಷನ್ಸ್ ಇತ್ತು ಅವಳಿಗೆ. ಶಿ ವಾಸ್ ಎಕ್ಸಲೆಂಟ್. ಏನಾಯ್ತು ಮೇಡಮ್ ನಿನ್ನೆ ಆ ಥರ? ಅಂದರೆ ಇಮಿಡಿಯೇಟ್ ಆ ಥರ ಆಗಿದ್ದ ಅಥವಾ ಏನು ಟ್ರೀಟ್ಮೆಂಟ್ ಸಿಗದೆ ಆ ಥರ ಆಗಿದ್ದ? ಐ ಡೋಂಟ್ ನೋ, ಐ ಕಾಂಟ್ ಬ್ಲೇಮ್ ಎನಿಬಡಿ. ಎಸ್ ಯಾ ನೋ, ಡೋರ್ ಓಪನ್ ಆಗಿತ್ತು ಆವಾಗಲೇ. ವಿ ಡಿಡ್ ನಾಟ್ ಹ್ಯಾವ್ ಎನಿ ಪ್ಲಾನ್ಸ್ ಟು ಗೋ ಇನ್ಸೈಡ್. ನಮಗೆ ಯಾವುದೇ ಪ್ಲಾನ್ಸ್ ಇರಲಿಲ್ಲ ಒಳಗಡೆ ಹೋಗೋದಕ್ಕೆ. ಬಟ್ ದೆನ್ ಹೆಂಗಾಯಿತು ಏನಕ್ಕಾಯಿತು ಅಂತ ಗೊತ್ತೇ ಇಲ್ಲ. ವಿ ಆರ್ ವಾಚಿಂಗ್ ಕಂಫರ್ಟೇಬಲಿ ಸಿಟ್ಟಿಂಗ್ ಆನ್ ದ ಫುಟ್ಪಾತ್. ನಾವು ಅದು ಓಪನ್ ಕ್ಯಾನ್ವೇ ಮಾತ್ರ ನೋಡಿ ಹೋಗೋಣ ಅಂತ ವಿ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್. ಬಿಕಾಸ್ ಪೆರೇಡ್ ಕ್ಯಾನ್ಸಲ್ ಆಗಿತ್ತು. ಶಿ ವಾಸ್ ಸೋ ಫ್ಯಾಸಿನೇಟೆಡ್ ಅಬೌಟ್ ಕ್ರಿಕೆಟ್. ನೀವು ಯಾವ ಕ್ರಿಕೆಟರ್ ಬಗ್ಗೆ ಕೇಳ್ತೀರಾ, ವೆದರ್ ಹಿ ಈಸ್ ಇಂಡಿಯನ್ ಪ್ಲೇಯರ್ ಆರ್ ಸಮ್ ಅದರ್ ಕಂಟ್ರೀಸ್ ಪ್ಲೇಯರ್, ಶಿ ಟೆಲ್ಸ್ ಯು ಎವ್ರಿಥಿಂಗ್. ಸೊ ಶಿ ವಾಂಟೆಡ್ ಟು ಸಿ ವಿರಾಟ್ ಕೊಹ್ಲಿ. ಕ್ರಿಕೆಟರ್ ಆಗುವಂಥ ಆಸೆ ಏನಾದರೂ? ನೋ, ಶಿ ಡಿಡ್ ನಾಟ್ ಹ್ಯಾವ್. ನೋ, ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಆಡಲಿಕ್ಕೆ. ಸುಮಾರು ಒಂದು 3:35 4 ಗಂಟೆ ಒಳಗಡೆ ಆಗಿರ್ಬೋದು. ನಿಮ್ಮ ಜೊತೆಲೇ ಇದ್ಲ ಅಥವಾ ಮಿಸ್? ನನ್ನ ಜೊತೆಲೇ ಇದ್ಲು. ಬಟ್ ಆ ಒಂದು 5 minutesಗೆ ನಾವು ಮಿಸ್ಪ್ಲೇಸ್ ಆದ್ವಿ. ನಾನು ಆಲ್ರೆಡಿ ಫಸ್ಟ್ ಬಿದ್ದೆ. ಐ ವಾಸ್ ರನ್ನಿಂಗ್ ಔಟ್ ಆಫ್ ಬ್ರೀತ್. ಸಮ್ಹೌ ಐ ಎಸ್ಕೇಪ್ಡ್ ಫ್ರಮ್ ದೇರ್. ಐ ರೆಸ್ಕ್ಯೂಡ್ ಒನ್ ಪರ್ಸನ್. ಅವ್ರನ್ನ ನಾನು ಎಪ್ಸಿ ಪಕ್ಕಕ್ಕೆ ಬಂದೆ. ಅವ್ರ ವೈಫ್ದು ಡೆತ್ ಆಯಿತು. ಸೊ ಲೇಟರ್ ಶಿ ವಾಸ್ ನಾಟ್ ದೇರ್. ನಾನು ನೋಡಿದಾಗ ಆ ಮೊಮೆಂಟಲ್ಲಿ ನನ್ನ ಮಗಳು ಇರಲಿಲ್ಲ. ಸೊ ಐ ಥಾಟ್ ಶಿ ವಾಸ್ ಇನ್ಸೈಡ್. ಬಟ್ ದೆನ್ ಆಫ್ಟರ್ ದಟ್ ಆ ಕ್ರೌಡಲ್ಲಿ ನನಗೆ ಕಾಣಿಸಿಲ್ಲ. ಬಟ್ ಅವಳು ಇರಲಿಲ್ಲ ಕೆಳಗಡೆ, ಲಿಟ್ರಲಿ ಇರಲಿಲ್ಲ ಅವಳು. ಬಟ್ ದೆನ್ ಲೇಟರ್ ಐ ಸಾ ಹರ್. ಟೀಚರ್ಸ್ ಆರ್ ಸೋ ಪ್ರೌಡ್ ಆಫ್ ಹರ್.
ಎಂಟೈರ್ ಸ್ಕೂಲಲ್ಲಿ ಶಿ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್ ರೆಕಗ್ನಿಷನ್. ಓನ್ಲಿ 2 ಇಯರ್ಸ್ ಆಯಿತು ಈ ಸ್ಕೂಲ್ ಶಿಫ್ಟ್ ಆಗಿ ಅವಳು. ಪೂರ್ಣ ಪ್ರಜ್ಞಾ. ಜಸ್ಟ್ ಬೀನ್ 2 ಇಯರ್ಸ್. ಆ್ಯಂಡ್ 2 ಇಯರ್ಸಲ್ಲಿ ಇಷ್ಟೊಂದು ಐ ಆಮ್ ಪ್ರೌಡ್. ಎಸ್, ರೋಲ್ ಮಾಡೆಲ್ ಅವಳು. ನನಗೆ ರೋಲ್ ಮಾಡೆಲ್ ಆಗಿದ್ಲು ಅವಳು. ಶಿ ವಾಸ್ ಅನ್ ಏಂಜಲ್ ಟು ಮೀ. ಶಿ ವಾಸ್ ಮಾಸ್ಟರ್ ಆಫ್ ಎಮೋಷನ್ಸ್. ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ಲು ಅವಳು. ಶಿ ಹ್ಯಾಡ್ ಗಾಟ್ ಗೋಲ್ಡ್ ಮೆಡಲ್ ಇನ್ ಸ್ವಿಮ್ಮಿಂಗ್ ಸ್ಕೂಲ್ ಲೆವೆಲಲ್ಲಿ. ಅವಳು ನಾನಿಲ್ಲ ಅಂದರೆ ಅವಳು 2ನೇ ತಾಯಿ ಆಗ್ತಿದ್ಲು ಅವಳು ತಮ್ಮಂಗೆ. ದಟ್ಸ್ ಹೌ ಶಿ ವಾಸ್. ಅಷ್ಟೊಂದು ಮೆಚುರಿಟಿ ಇತ್ತು ಅವಳಿಗೆ. I was 20 when I delivered her. That's what I'm telling you. I was 20. We grew up together. More than a daughter, she's like my friend. She's more than anything to me. She's more than anything. She's just irreplaceable. Ashta. She's a gem. She's an angel. Our bandlo, she just came. She created moments and she had left. ಇದು ದಿವ್ಯಾಂಶಿ ಅವರ ತಾಯಿ ಅಶ್ವಿನಿ ಅವರ ಮಾತು. ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ನೋವು, ದುಃಖ, ಆ ದುಃಖದ ನಡುವೆ ಆಕೆಯ ಸಾಧನೆಯನ್ನು ವಿವರಿಸುವಂತಹ ಕೆಲಸವನ್ನು ಅವರ ತಾಯಿ ಮಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ ವಿಪರೀತ ಕ್ರೇಜು, ತುಂಬ ತಿಳ್ಕೊಂಡಿದ್ರಂತೆ ಕ್ರಿಕೆಟ್ ಬಗ್ಗೆ. ಆಕೆನೇ ಹಠ ಮಾಡಿದ್ದು, ಇಲ್ಲ ಹೋಗಬೇಕು, ವಿರಾಟ್ ಕೊಹ್ಲಿ ನೋಡಬೇಕು ನಾನು ಅಂತ. ನಮಗೆ ಒಳಗಡೆ ಸ್ಟೇಡಿಯಂ ಒಳಗಡೆ ಹೋಗೋ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಹಾಗಿದ್ದರೂ ಕೂಡ ಹೊರಗಡೆ ನಿಂತಿದ್ದಾರೆ. ಆ ಬಸ್ ಬರಲಿ, ಬಸ್ನಲ್ಲೇ ನೋಡ್ಬಿಡೋಣ, ಹೊರಟುಬಿಡೋಣ ಅಂತ. ಬಟ್ ಜವರಾಯ ಅಲ್ಲೇ ಹೊಂಚು ಹಾಕಿ ಕಾದು ಕೂತಿದ್ದ ಅಂತ ಅನಿಸುತ್ತೆ. ಅಷ್ಟರಲ್ಲಾಗಲೇ ಕಾಲು ತುಳಿತ ಶುರುವಾಗೋಗಿದೆ. ಆರಂಭದಲ್ಲಿ ಆಕೆ ತಾಯಿಗೆ ಕಂಡೇ ಇಲ್ಲ ದಿವ್ಯಾಂಶಿ ಎಲ್ಲಿ ಅಂತ. ಜೊತೆಗೆ ಅವ್ರ ಚಿಕ್ಕಮ್ಮನೂ ಇದ್ದರು. ಆಮೇಲೆ ಗೊತ್ತಾಗುತ್ತೆ ಕೆಳಗೆ ಬಿದ್ದಿದ್ದಾರೆ, ಕಾಲು ತುಳಿತಕ್ಕೊಳಗಾಗಿದ್ದಾರೆ. ಆಮೇಲೆ ಮುಕ್ಕಿದ್ದೆಲ್ಲ ಹೇಳಿದ್ದಾರೆ ಅವರು. ಸುತ್ತಮುತ್ತ ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ, ಒಬ್ಬ ಪೊಲೀಸ್ ಇರಲಿಲ್ಲ, ಎಲ್ಲ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ರು. ಜನಕ್ಕೆ ನೆಲಕ್ಕೆ ಬಿದ್ದಿರೋರನ್ನ ಕಾಪಾಡೋದಕ್ಕಿಂತ ಮುಖ್ಯವಾಗಿ ಒಳಗೆ ನುಗ್ಗಬೇಕಾಗಿತ್ತು. ಯಾರಿಗೂ ಆ ತಾಳ್ಮೆ ಇರಲಿಲ್ಲ, ಯಾರಿಗೂ ಆ ಹ್ಯೂಮ್ಯಾನಿಟಿ ಅನ್ನೋದು ಇರಲಿಲ್ಲ ಅಂತ ಅವ್ರು ಹೇಳೋದು. ಬಿದ್ದವ್ರ ಮೇಲೆ ತುಳ್ಕೊಂಡು ಓಡ್ತಿದ್ದಾರೆ ಒಳಕ್ಕೆ. ಮೊದಲು ಒಳಗೆ ಹೋಗ್ಬಿಡ್ಬೇಕು, ಮೊದಲು ವಿರಾಟ್ ಕೊಹ್ಲಿ ನೋಡ್ಬಿಡ್ಬೇಕು. ಈ ಬಿದ್ದವ್ರ ಕತೆ ಮೇಡಮ್ ನಿನ್ನೆ 4:15 ಗೊತ್ತಾಗಿದೆ. ಆಮೇಲೆ ನಾವು ಕಬ್ಬನ್ಪಾರ್ಕ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅವರು ಬರೋಷ್ಟೊತ್ತಿಗೆ 11:30 ಆಯಿತು. ಆಮೇಲೆ ಪೋಸ್ಟ್ಮಾರ್ಟಮ್ ಮಾಡಿ ನಮಗೆ 1:30ಗೆ ಬಾಡಿ ಕೊಟ್ಟರು ಮೇಡಮ್. 1:30ಗೆ ನಾವು ತಗೊಂಡು ಇಲ್ಲಿಗೆ 2 ಕಾಲ ಆಯಿತು. ಇಲ್ಲಿ ನಾವು 10:30 11 ಗಂಟೆಗೆ ಬಿಡ್ತೀವಿ ಮೇಡಮ್. ಇಲ್ಲಿ ಆಂಧ್ರ ಹೋಗೋಕ್ಕೆ ಇವರು ಜಮೀನಿದಲ್ಲಿ ಮಾಡ್ಕೊತಾರೆ. ಆಂಧ್ರದಲ್ಲಿ ರಾಯಚೂಟಿ ಅಂತೇಳಿ ಊರು, ಅಲ್ಲಿ ಮಣ್ಣು ಮಾಡ್ಕೊತಾರಂತೆ. ಇದು ಗೌರ್ಮೆಂಟೇ ಮೇಡಮ್, ಗೌರ್ಮೆಂಟ್ ಕಾರಣ. ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ, ಒಂದು ಪೊಲೀಸವರಿಲ್ಲ, ಒಂದು ಏನಿಲ್ಲ ಅಂತೆ. ಗೇಟು ಅನೌನ್ಸ್ ಮಾಡೋರಂತೆ 15 ಗೇಟಿಗೆ ಬನ್ನಿ ಅಂತ ಎಲ್ಲರೂ. 15 ಗೇಟ್ ತೆಗೆದವ್ರೆ, ಇವರು ಬಿದ್ದುಬಿಟ್ಟವ್ರು. ಲಕ್ಷ್ಮಿ ಮಗಳು